ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಈ ವಿಡಿಯೋ ನೋಡ್ತಾ ಇರೋರು, ಫಸ್ಟ್ ಟೈಮ್ ನೋಡ್ತಿರೋರು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಒಂದು ಬಾಯಿ ರುಚಿ ಏನಾದ್ರು ಕೆಟ್ಟೋಗಿತ್ತು ಅಂತಂದರೆ ನಾವು ಈ ಥರ ತೋರಿಸ್ತಾ ಇರೋ ಸಾರು ಬಸ್ಸಾರು ಮಾಡಿದ್ರೆ ಎಂಥ ನಾಲ್ಗೆಗೂ ಜಡ್ಡಿ ಹಿಡ್ದಿರೋ ನಾಲ್ಗೆನೂ ಸಹ ಸರಿ ಹೋಗ್ಬಿಡುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಬನ್ನಿ ಶುರು ಮಾಡ್ಕೊಳ್ಳೋಣ ಯಾವ ಥರ ಮಾಡೋದು ಅಂತ. ನೋಡಿ, ಈಗ ನಾನು ಒಂದು ಕುಕ್ಕರ್ನಲ್ಲಿ ಒಂದು 3 ಹಿಡಿಯಷ್ಟು ಬೇಳೆ ತೊಗೊತಾ ಇದ್ದೀನಿ, ತೊಗರಿ ಬೇಳೆ ತೊಗೊತಾ ಇದ್ದೀನಿ. ಮತ್ತು ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5-6 ತೊಗೊತಾ ಇದ್ದೀನಿ. ಇದನ್ನು ನಾವು ಕುಕ್ಕರ್ ಬೇಳೆ ಎಲ್ಲ ತೊಳೆದ್ಬಿಟ್ಟು ಈ ಬೇಳೆ ಜೊತೆಗೆ ನಾವು ಹಾಕ್ಬಿಟ್ಟು ಬರೀ ಒಂದೇ ಒಂದು ವಿಷಲ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ನಾವು ವಿಷಲ್ ಮಾಡ್ಸೋಕೆ ಇಟ್ಬಿಡ್ತೀನಿ ಬೇಳೆನ. ಒಂದೇ ಒಂದು ವಿಷಲ್, ಜಸ್ಟ್ ಅಷ್ಟೇ ಒಂದೇ ಒಂದು ವಿಷಲ್ ಮಾಡಿಸ್ಕೊಂಬಿಡೋಣ. ನಾನು ನಂತರ ಈಗ 1/4 kg ಬೀನ್ಸ್ ತೊಗೊಂಡಿದ್ದೀನಿ. ಬೀನ್ಸ್ ತೊಗೊಂಡು ಇದನ್ನು ಸಣ್ಣಗೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಹೆಚ್ಚಿಟ್ಕೊಳ್ತೀನಿ. ಈಗ ನಾವು ಹೆಚ್ಚಿಟ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರಲ್ಲಿ ಬೇಳೆ ಏನಾಗಿದೆ ಅಂತ ನೋಡ್ಕೊಂಬಿಡೋಣ. ನೋಡಿ, ಎಲ್ಲ ಕರೆಕ್ಟಾಗಿ ಬೆಂದಿದೆ, ತೀರಾ ಜಾಸ್ತಿನೂ ಬೆಂದಿಲ್ಲ, ಏನೂ ಬೆಂದಿಲ್ಲ, ಅರ್ಧವಾಗಿ ಬೆಂದಿದೆ ಒಂದು ವಿಷಲ್ಗೆ. ನೋಡಿ, ಈಗ ಇಲ್ಲಿ ಮೆಣಸಿನ್ಕಾಯಿಗಳನ್ನೆಲ್ಲ ಈ ಥರ ತಕ್ಕೊಂಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಈ ಥರ ಹಸಿಮೆಣಸಿನ್ಕಾಯಿ ಹಾಕಿ ನಾವು ಬಸ್ಸಾರು ಮಾಡಿದ್ರೆ ಎಂಥ ಜ್ವರ ಬಂದಿರೋರು ಸಹ ನಾಲ್ಗೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾತ್ರ ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ಸ್ವರ್ಗಕ್ಕೆ ಮೂರೇಗೇನು, ಅಷ್ಟು ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿ, ನಾನೀಗೆಲ್ಲ ಮೆಣಸಿನ್ಕಾಯಿನೆಲ್ಲ ಈ ಥರ ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡ ನಂತರ ಈ ಬೇಳೆನ ನಾವು ಸಪ್ರೇಟ್ ಮಾಡ್ಕೊಂಬಿಡೋಣ. ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿಕೊಂಡು ಈಗ ತೆಗೆದಿಟ್ಕೊಂಬಿಡ್ತೀನಿ. ನೋಡಿ, ಬೇಳೆ ಹಿಂಗೆ ಸಪ್ರೇಟ್ ಮಾಡಿಕೊಂಡು ಈಗ ಬೇಳೆ ಕಟ್ಟು ಸಹ ಸಪ್ರೇಟಾಗಿ ಮಾಡಿ ಇಟ್ಕೊಂಬಿಡೋಣ. ನೋಡಿ, ಈ ಥರ ನಾವು ನೆಕ್ಸ್ಟ್ ಸಾಂಬಾರಿಗೆ ಯಾವ ಥರ ಅಂತ ಹುರ್ಕೊಳ್ಳೋದು ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎರಡನ್ನೂ ನಾವು ಇಲ್ಲಿ ಚೆನ್ನಾಗಿ ಬಾಣಲಿಗೆ ಹಾಕ್ಕೊಂಡು, ಒಂದು ಗೆಡ್ಡೆ ಈರುಳ್ಳಿ, ಒಂದು ಸಣ್ಣ ಮೀಡಿಯಮ್ ಸೈಜಿಂದ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾವು ಬಿಡಿಸಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಅವರೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಚೆನ್ನಾಗಿ ಸುಟ್ಟು ಇದಾಗಬೇಕು ಆ ಥರ, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ನೋಡಿ ಈ ಥರ ಕಪ್ಪುಗಾದಷ್ಟು, ತುಂಬ ಕಪ್ಪುಗಾಗಬಾರ್ದು, ಈ ಥರ ತುಂಬ ಚೆನ್ನಾಗಿ ಸುಡಬೇಕು. ಮಾತ್ರ ಅಷ್ಟು ಚೆನ್ನಾಗಿ ಸುಟ್ಟಷ್ಟು ನಮಗೆ ಇದು ಸಾಂಬಾರು ಚೆನ್ನಾಗಿರುತ್ತೆ, ಬಸ್ಸಾರು. ಈಗ ನಾನು ಇದನ್ನೆಲ್ಲ ಹೀಗೆ ತೆಗೆದು ಹುರಿದಾಗಿದೆ. ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಮತ್ತು ತೆಂಗಿನ ತುರಿ ಎಲ್ಲ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನೀಗ. ಕೊತ್ತಂಬರಿ ಸೊಪ್ಪು ಏನೇನು ರುಬ್ಬೋದಕ್ಕೆ ಬೇಕೋ ಎಲ್ಲ ನಾನಿಲ್ಲಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಮತ್ತು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಒಂದು ಎಲ್ಲ ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಬೇಳೆ ಹಸಿಮೆಣಸಿನ್ಕಾಯಿ ಎಲ್ಲ ಬೇಯಿಸಿರೋದು ಕುಕ್ಕರಲ್ಲಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ನಾವು ಇದನ್ನು ಇದಕ್ಕೆ ಬೇಳೆ ಕಟ್ಟು ಎಲ್ಲ ಹಾಕಿ ರುಬ್ಕೊಬೇಕಾಗತ್ತೆ. ಇದನ್ನೆಲ್ಲ ಜೊತೆಗೆ ಮಿಕ್ಸ್ ಮಾಡೋಂಗೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಈ ಥರ ತಣ್ಣಗಾಗಿರುತ್ತಲ್ಲ, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಕಟ್ಟು 1-2 ಸ್ಪೂನಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡು ಬೇರೆ ಇಟ್ಕೊಂಡಿರ್ತೀವಲ್ಲ, ಆ ತೊಗರಿ ಬೇಳೆನ ನಾನು ಇದಕ್ಕೆ ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡೋಣ. ನೋಡಿ, ಇದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಎಲ್ಲ ಫುಲ್ಲು ಕ್ಲೀನಾಗಿ ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕಾಗತ್ತೆ. ತುಂಬ ಟೇಸ್ಟಾಗಿರತ್ತೆ ಮಾತ್ರ ಇದು ಬಸ್ಸಾರು. ಬಾಯಿ ಕೆಟ್ಟೋಗಿದ್ರಂತೂ ತುಂಬ ಚೆನ್ನಾಗಿ ಇದಾಗುತ್ತೆ. ಮಳೆ ಮತ್ತು ಇದಕ್ಕೆಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಸರಿ ಮಾಡಿಕೊಂಡು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಬಾಗಿದ ನಂತರ ನಾವು ಇದನ್ನು ಬೇಳೆ ಕಟ್ಟಿರುತ್ತಲ್ಲ ಉಳಿದಿದ್ದು, ಅದನ್ನೇ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಒಗ್ಗರಣೆಗೆ ಹಾಕೋಕ್ಕೆ ಸರಿ ಹೋಗ್ಬಿಡುತ್ತೆ ಅವಾಗ ಕ್ಲೀನಾಗಿ. ನಾವಾಗ ನೆಕ್ಸ್ಟು ಈಗ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಪಲ್ಯ ಬೀನ್ಸ್ ಹಾಕಿ ಪಲ್ಯ ಮಾಡ್ಕೊಂಬಿಡೋಣ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಕಡಲೆಬೇಳೆ ಹಾಕ್ಕೊಂಡು ನಾವು ಇದು ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ ಇದಕ್ಕೆ ನಾವು ಈರುಳ್ಳಿ, ಒಂದು ದೊಡ್ಡದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಾಡಿಸ್ಕೊಂಡು ಚೆನ್ನಾಗಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಇದಾಗುತ್ತೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಈಗ ನಾವು ಇದಕ್ಕೆ ಒಂಚೂರು ಚಿಟಿಗೆ ಅರಿಶಿನ ಹಾಕ್ಕೊಂಬಿಟ್ಟು ನಂತರ ಈಗೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಬೀನ್ಸು, ಅದನ್ನು ನಾವು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇವಾಗ ನೋಡಿ, ಬೀನ್ಸ್ ಎಲ್ಲ ಸಣ್ಣಗೆ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಉಪ್ಪು ಹಾಕಿರ್ತೀವಲ್ಲ, ಬೇಗ ನೀರೆಲ್ಲ ಡ್ರೈ ಆಗುತ್ತೆ. ನೋಡಿ, ಹೀಗೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸಿ ತಟ್ಟೆ ಮುಚ್ಚಿಬಿಡೋಣ. ಚೆನ್ನಾಗಿ ಬೇಯುತ್ತೆ. ಅವಾಗ ನಾವು ಇದನ್ನು ಬೇಕಾದ್ರೆ ಬೇಳೆ ಜೊತೆನೂ ಕುಕ್ಕರ್ ಜೊತೆನೂ ಬೇಯಿಸ್ಕೋಬೋದು. ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮಾತ್ರ ಉದುರಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದಕ್ಕೆ ಬೇಳೆ ಎಲ್ಲ ಒಂದು ಅರ್ಧ ಹಾಕ್ಕೊಂಡು ಮಸಾಲೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ಇನ್ನು ಅರ್ಧ ಇದಕ್ಕೆ ಬೇಳೆ ಕಟ್ಟು
ಇದನ್ನು ತೊಗರಿಬೇಳೆನ ಈ ಬೀನ್ಸಿಗೆ ಹಾಕ್ಕೊಳ್ಳೋಣ ಪಲ್ಯಕ್ಕೆಲ್ಲ. ನೋಡಿ ಹೀಗೆಲ್ಲ ಹಾಕ್ಬಿಟ್ಟು ಮೇಲೆ ತೆಂಗಿನ ತುರಿ ಹಾಕ್ಕೊಂಬಿಟ್ರಂತೂ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಪಲ್ಯ ರೆಡಿ ಆಯಿತು. ಈಗ ನಾವು ಸಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಬಸ್ಸಾರಿಗೆ ಬೀನ್ಸ್ ಬೇಳೆ ಬಸ್ಸಾರು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ನಂತರ ನಾವು ಬೇಳೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡು ನಂತರ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾನು ಎಲ್ಲ ಹಾಕ್ತಾಯಿದ್ದೀನಿ, ಮಿಕ್ಸಿ ಜಾರಲ್ಲಿರೋದೆಲ್ಲ ಹಾಕಿ. ಮತ್ತು ನಮ್ಮ ನೀರು ಸಹ ಸ್ವಲ್ಪ ಅದ್ರ ಜೊತೆಗೆ ನೀರು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ನಮಗೆ ಎಷ್ಟು ಹದ ಬೇಕೋ, ಗಟ್ಟಿ ತೆಳು ಎಷ್ಟು ಬೇಕು ನೋಡ್ಕೊಂಡು ನಾವು ಹಾಕ್ಕೊಳ್ಳೋಣ. ಉಳಿದಿದ್ದ ಬೇಳೆಕಟ್ಟು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 4 ಜನ 5 ಜನಕ್ಕೆ ಆಗುತ್ತೆ ಇದು ಸಾಂಬಾರು ಬಸ್ಸಾರು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ, ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಕುದೀತಾ ಇದೆ ಸಾರು, ತುಂಬ ಟೇಸ್ಟಾಗಿರುತ್ತೆ. ಮಾತ್ರ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಬಸ್ಸಾರು ಘಮ ಘಮ ಅಂತಿದ್ರೆ ಮನೆಯಲ್ಲೆಲ್ಲ ತಕ್ಷಣ ಬ್ಯಾಟಿಂಗ್ ಮಾಡೋಣ ಮುದ್ದೆ ಹಾಕ್ಕೊಂಡು ಅನ್ನಿಸ್ತಾ ಇರ್ತದೆ, ಅಷ್ಟು ಟೇಸ್ಟಾಗಿರುತ್ತೆ. ಈಗ ಸರ್ವ್ ಮಾಡ್ತೀನಿ ನೋಡಿ. ನಾನು ಈಗ ಸರ್ವ್ ಮಾಡ್ತಾಯಿದ್ದೀನಿ ಬೌಲ್ಗೆ. ಬಸ್ಸಾರು ಬೀನ್ಸು ಬೇಳೆ ಬಸ್ಸಾರು ನೋಡಿ ರೆಡಿ ಆಯಿತು. ಮತ್ತು ಇದಕ್ಕೊಂದು ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಂಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು. ಈಗ ಪಲ್ಯನೂ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ.